ನೀವು ನೋಡ್ತಾ ಇದ್ದೀರಾ ಬೀದರ್ ವೀರ ನ್ಯೂಸ್ ಕನ್ನಡ ಚಾನೆಲ್. ಭಾಗ್ಯನಗರದ ಹಿರೇಮಠ ಸಂಸ್ಥಾನ ಶಾಲೆ ಆವರಣದಲ್ಲಿ ಅರಣ್ಯ ಸಚಿವರಿಂದ ವಿಶ್ವ ಪರಿಸರ ದಿನಾಚರಣೆ. ಬೀದರ್ ಜಿಲ್ಲೆ ಭಾಗ್ಯನಗರದ ಹಿರೇಮಠ ಸಂಸ್ಥಾನ ಶಾಲೆಯ ಆವರಣದಲ್ಲಿ ಅರಣ್ಯ ಇಲಾಖೆಯಿಂದ ಹಮ್ಮಿಕೊಳ್ಳಲಾಗಿದ್ದ ವಿಶ್ವ ಪರಿಸರ ದಿನದಂದು ಅರಣ್ಯ ಹಾಗೂ ಪರಿಸರ ಸಚಿವರಾದ ಸನ್ಮಾನ್ಯ ಶ್ರೀ ಈಶ್ವರ್ ಬಿ ಖಂಡ್ರೆ ಹಾಗೂ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಮತ್ತು ಬೀದರ್ ಲೋಕಸಭಾ ಕ್ಷೇತ್ರದ ನೂತನ ಸಂಸದರಾದ ಸನ್ಮಾನ್ಯ ಶ್ರೀ ಸಾಗರ್ ಇ ಖಂಡ್ರೆ ಅವರು ಭಾಗವಹಿಸಿ ಸಸಿಗಳನ್ನು ನೆಡುವ ಮೂಲಕ ವಿಶ್ವ ಪರಿಸರ ದಿನವನ್ನು ಆಚರಿಸಿದರು. ನಂತರ ಡಾಕ್ಟರ್ ಚನ್ನಬಸವ ಪಟ್ಟದೇವರು ಮಾತನಾಡಿ, ಪರಿಸರವನ್ನು ಉಳಿಸುವುದು ನಮ್ಮ ಕರ್ತವ್ಯವಾಗಿದ್ದು ಇದನ್ನು ಉಳಿಸುವ ಹೊಣೆ ನಮ್ಮದಾಗಿದೆ. ಒಂದು ವೇಳೆ ನಾವು ಪರಿಸರ ನಾಶ ಮಾಡ್ತಾ ಹೋದರೆ ಮುಂದಿನ ಪೀಳಿಗೆ ಬಹಳ ಕಷ್ಟವಾಗ್ತದೆ ಎಂಬ ಮಾತನ್ನು ಹೇಳಿದರು. ಎಲ್ಲ ಜನ ಎಚ್ಚೆತ್ತುಕೊಂಡು ಸಸಿಗಳನ್ನು ನೆಡಬೇಕೆಂದು ಹೇಳಿದರು. ತದನಂತರ ಅರಣ್ಯ ಮತ್ತು ಪರಿಸರ ಸಚಿವರಾದ ಸನ್ಮಾನ್ಯ ಶ್ರೀ ಈಶ್ವರ್ ಬಿ ಖಂಡ್ರೆ ಅವರು ಮಾತನಾಡಿ, ಸಮಸ್ತ ನಾಡಿನ ಜನತೆಗೆ ಪರಿಸರ ದಿನಾಚರಣೆಯ ಶುಭಾಶಯ ಕೋರಿದರು. ಪರಿಸರ ಮತ್ತು ಪ್ರಕೃತಿ ಕಾಪಾಡುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಪರಿಸರ ನಾಶ ಮಾಡಿದರೆ ಕಳೆದ ದಿನಗಳಲ್ಲಿ ಕರೋನಾ ಸಂದರ್ಭದಲ್ಲಿ ನೀವೆಲ್ಲರೂ ನೋಡಿದ್ದೀರಿ, ಆಕ್ಸಿಜನ್ ಕೊರತೆ ಉಂಟಾಗಿತ್ತು. ಅನೇಕ ಜನ ಹಾದಿಗಳಲ್ಲಿ ಬೀದಿಗಳಲ್ಲಿ ಸತ್ತಿದ್ರು. ಈ ರೀತಿ ಆಗಬಾರ್ದೆಂದ್ರೆ ಗಿಡಗಳನ್ನು ನೆಡಬೇಕು. ನನ್ನ ನೇತೃತ್ವದಲ್ಲಿ 5,40,00,000ಕ್ಕೂ ಹೆಚ್ಚು ಗಿಡಗಳನ್ನು ನೆಟ್ಟಿದ್ದೇವೆ. ಮುಂಬರುವ ದಿನಗಳಲ್ಲಿ ಇನ್ನೂ ಇದಕ್ಕಿಂತ ಹೆಚ್ಚಿನ ಗಿಡಗಳನ್ನು ನೆಡುವ ಸಂಕಲ್ಪ ಇಟ್ಕೊಂಡಿದ್ದೇನೆಂದು ಹೇಳಿದರು. ಈ ಸಂದರ್ಭದಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳು, ಸಿಬ್ಬಂದಿಗಳು, ಶಾಲೆಯ ಮುಖ್ಯ ಗುರುಗಳು, ಶಿಕ್ಷಕರು, ಸಿಬ್ಬಂದಿ ವರ್ಗದವರು ಮತ್ತು ಕಾಂಗ್ರೆಸ್ ಪಕ್ಷದ ಕೆಲವು ಮುಖಂಡರು ಉಪಸ್ಥಿತರಿದ್ದರು. ಪರಿಸರ ನಾವು ಬೆಳೆಸದೇ ಇದ್ರೆ ನಮ್ಮ ನಾವೇ ತಂದುಕೊಂಡಂಗ ಅದಕ್ಕೆ ನಾವು ದೀರ್ಘಾಯುಷ್ಯಗಳಾಗಬೇಕಾದ್ರೆ ನಾವು ಬದುಕಬೇಕಾದ್ರೆ ಗಿಡ ಮರಗಳು ನೆಡೋದು ಒಂದೇ ಉಪಾಯ. ಅದನ್ನು ಇದ್ದಂಥ ಗಿಡಗಳು ನಾಶ ಆಗಬಾರ್ದು ಮತ್ತು ಹೊಸ ಗಿಡಗಳನ್ನು ಎಲ್ಲರೂ ಭಾರತದ ಎಲ್ಲ ಪ್ರಜೆಗಳೂ ಮರಗಳನ್ನು ನೆಡೆಸಿ ಪರಿಸರ ರಕ್ಷಣೆಯನ್ನು ಮಾಡಬೇಕು. ಇಲ್ಲಂದ್ರೆ ದಿನದಿನಕ್ಕೆ ಉಷ್ಣತೆ ಹೆಚ್ಚಾಗಿ ನಾವು ಬದುಕಲಿಕ್ಕೆ ಆಗಲಾರದಂಥ ಸ್ಥಿತಿ ಬರ್ತದೆ. ಇಲ್ಲಾಂದರೆ ಈಗ ಹೆಂಗೆ ಮೊದಲು ಹಳ್ಳ ಕೆರೆ ನೀರೆಲ್ಲ ಕುಡಿತಿದ್ವಿ ನಾವು ಸಣ್ಣವರಿದ್ದಾಗ. ಎಲ್ಲಿ ಹೋಯ್ತಾ ಎಲ್ಲರೂ ಹಳ್ಳ ಬರ್ತಿತ್ತು ಅಂದ್ರೆ ಈಗ ಯಾರು ಕುಡಿಯೋದು ಬಿಟ್ಟು ಈ ಬಾಟ್ಲಿ ನೀರೇ ಎಲ್ಲರಿಗೂ ಬಾಟ್ಲಿ ನೀರಾಗ್ಯಾವ. ಮುಂದೊಂದು ದಿನ ಈ ಗಿಡ ಮರಗಳು ನಾವು ನಡೆಸದೇ ಇದ್ರೆ ಆಕ್ಸಿಜನ್ ಬಾಟ್ಲಿಗಳನ್ನು ಬರೋ ದಿನಗಳು ಭಾಳ ದೂರ ಉಳಿದಿಲ್ಲ ಅಂತ. ಅಂದ್ರೆ ಪ್ರತಿಯೊಬ್ಬರು ಈಗಿನ ಯುವ ಪೀಳಿಗೆ ಪ್ರತಿಯೊಬ್ಬರು ಮಕ್ಕಳಿಗೆ ಕೂಡ ಇದು ಅರಿವು ಜಾಗೃತಿ ಆಗಬೇಕು. ವಿಶೇಷವಾಗಿ ಇದ್ದ ಅರಣ್ಯವನ್ನು ನಾಶ ಆಗಲಾರ್ದಂಗೆ ಕಾಯ್ಕೊಳ್ಳೋದನ್ನು ಅಷ್ಟೇ ಮಹತ್ವದ ಮತ್ತು ಹೊಸದಾಗಿ ನಿರ್ಮಾಣ ಮಾಡೋದನ್ನು ಅಷ್ಟೇ ಅವಶ್ಯದ. ಆ ದಿಸೆಯಲ್ಲಿ ಎಲ್ಲರೂ ಪ್ರಯತ್ನ ಮಾಡಬೇಕು. ಪ್ರತಿಯೊಬ್ಬರಿಗೂ ಹೆಚ್ಚಿನ ಸಣ್ಣ ಬಾಲಕ್ಕೆ ಹಿಡ್ಕೊಂಡು ಎಲ್ಲರೂ ತಮ್ಮ ಹುಟ್ಟುಹಬ್ಬದ ನಿಮಿತ್ತ, ಮ್ಯಾರೇಜ್ ಡೇ ನಿಮಿತ್ತ, ಮದುವೆ ನಿಮಿತ್ತ ಎಲ್ಲರೂ ಒಂದು ಗಿಡ ನೆಡುವ ಸಂಕಲ್ಪ ಮಾಡಿದ್ರೆ ಖಂಡಿತವಾಗಿಯೂ ಈ ಪರಿಸರ ಬೆಳೀತದೆ. ಈಗಾಗಲೇ ಈಶ್ವರ್ ಖಂಡ್ರೆ ಒಂದು 5,40,00,000 ಗಿಡಗಳನ್ನು ಹೋದ ವರ್ಷ ನೆಟ್ಟಾರ. ಈ ವರ್ಷವೂ ಅದಕ್ಕೆ ಹೆಚ್ಚಿಗೆ ಗುರಿಯನ್ನು ಇಟ್ಟುಕೊಂಡಾರ ಅಂತ ಹೇಳಿದ್ದು ಕೇಳಿ ಭಾಳ ಖುಷಿಯಾಗ್ಯದ. ಅದಕ್ಕೆಲ್ಲರೂ ಆ ದಿಶೆಯಲ್ಲಿ ಜಾಗೃತರಾಗ್ರಿ ಅಂತ ನಾನು ಈ ಮೂಲಕ ಹೇಳ್ತಾ ಇದ್ದೀನಿ. ಸಮಸ್ತ ನಾಡಿನ ಜನತೆಗೆ ವಿಶ್ವ ಪರಿಸರ ದಿನಾಚರಣೆ ಶುಭಾಶಯಗಳನ್ನು ಕೋರುತ್ತೇವೆ. ಪ್ರಕೃತಿ ಪರಿಸರ ಇದನ್ನು ಸಂರಕ್ಷಣೆ ಮಾಡುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಇವತ್ತಿಡೀ ಜಗತ್ತಿಗೆ ಮನುಕುಲಕ್ಕೆ ಇರುವಂಥ ಪ್ರಮುಖವಾದಂಥ ಸವಾಲು ಅಂತ ಹೇಳಿದರೆ ಹವಾಮಾನ ಬದಲಾವಣೆ. ಹವಾಮಾನ ಬದಲಾವಣೆಯಿಂದ ಏನೇನು ಸಂಕಷ್ಟಗಳು ಎದುರಾಗ್ತಾ ಇದ್ದಾವೆ ನಾವು ನೋಡ್ತಾ ಇದ್ದೇವೆ. ಜಾಗತಿಕ ತಾಪಮಾನ ಹೆಚ್ಚಿಗೆ ಆಗ್ತಾ ಇದೆ. ಮೊನ್ನೆ ಉರಿ ಬಿಸಿಲು ನೋಡಿದ್ದೇವೆ. 100 ಜನ ಬಿಸಿಲಿನ ತಾಪದಿಂದ ಮೃತಪಟ್ಟಿದ್ದಾರೆ. ಇವತ್ತು ಯಾವ ರೀತಿಯಲ್ಲಿ ಆಹಾರದಲ್ಲಿ ಮಾಲಿನ್ಯ ಇದೆ, ಗಾಳಿಯಲ್ಲಿ ಮಾಲಿನ್ಯ ಇದೆ, ನೀರಿನಲ್ಲಿ ಮಾಲಿನ್ಯ ಇದೆ. ಇವೆಲ್ಲ ಮಾಲಿನ್ಯದಿಂದ ಏನು ರೋಗ ರುಜಿನಗಳು ಬರ್ತಾ ಇದೆ ನೋಡ್ತಾ ಇದ್ದೇವೆ. ಕೊರೋನಾ ಬಂದಂಥ ಸಂದರ್ಭದಲ್ಲಿ ಆಕ್ಸಿಜನ್ ಕೊರತೆಯಿಂದ ಜನ ಹಾದಿಯಲ್ಲಿ ಬೀದಿಯಲ್ಲಿ ಸತ್ತಿದ್ದು ನೋಡಿದ್ದೇವೆ. ಆಕ್ಸಿಜನ್ ಕೊಡೋರು ಯಾರು? ಪರಿಸರ ಉಳಿಸೋರು ಯಾರು? ಪ್ರಕೃತಿ. ಇವತ್ತು ಮರ ಗಿಡ ಇಂಗಾಲನ್ನು ಸೇವನೆ ಮಾಡಿ ಆಕ್ಸಿಜನ್ ಕೊಡ್ತಾರೆ. ಇಡೀ ಇವತ್ತು ಆ ಒಂದು ನಿಟ್ಟಿನಲ್ಲಿ ದಿನೇ ಅರಣ್ಯ ಸಂಪತ್ತು ನಾಶ ಆಗ್ತಾ ಇದೆ. ಎಲ್ಲ ಕಡೆ ತ್ಯಾಜ್ಯ ನಾವು ನೋಡ್ತಾ ಇದ್ದೀವಿ. ಸ್ವಚ್ಛತೆ ಇರೋದರಿಂದ ಏನೇನು ಸಮಸ್ಯೆಗಳಾಗ್ತಾ ಇದ್ದಾವೆ ನಮ್ಮ ಕಣ್ಣೆದುರುಗಡೆ ಇದೆ. ಹೀಗಾಗಿ
ಇವತ್ತು ಇದಕ್ಕೆ ಒಂದು ಪರಿಹಾರಪ್ಪ ಅಂತ ಹೇಳಿದರೆ ಇವತ್ತು ಮರಗಿಡಗಳು ಬೆಳೆಸುವಂಥದ್ದು, ಅರಣ್ಯ ಸಂಪತ್ತು ಹೆಚ್ಚಿಗೆ ಮಾಡುವಂಥದ್ದು, ಇವತ್ತು ಹಸಿರು ವಲಯ ಜಾಸ್ತಿ ಮಾಡಲಿಕ್ಕೆ ನಮ್ಮ ಸರ್ಕಾರ ಆದ್ಯತೆ ಮೇರೆಗೆ ಹೋದ ವರ್ಷ 5,40,00,000 ಸಸಿಗಳನ್ನು ನೆಟ್ಟಿದ್ದೇವೆ. ಈ ವರ್ಷ 5 ಕೋಟಿ ಸಸಿ ನೆಡಬೇಕು ಅನ್ನುವಂಥ ಗುರಿಯನ್ನು ಇಟ್ಟುಕೊಂಡಿದ್ದೇವೆ. ಸಸಿ ನೆಡುವಂಥ ಕಾರ್ಯ ಪ್ರಾರಂಭ ಆಗಿದೆ. ಇದರಲ್ಲಿ ಯಾವುದೇ ರೀತಿಯ ಇವತ್ತು ಹೆಚ್ಚು ಕಡಿಮೆ ಆಗಬಾರ್ದು ಅಂತೇಳಿ ನೆಟ್ಟ ಸಸಿ ಎಷ್ಟು ಉಳಿತಾ ಇದೆ, ಜೀವಂತ ಉಳಿತದೆ, ಅದಕ್ಕೆ ಆಡಿಟ್ ಮಾಡಿಸ್ತಾ ಇದ್ದೀವಿ, ಜಿಯೋ ಟ್ಯಾಗ್ ಮಾಡ್ತಾ ಇದ್ದೀವಿ, ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಮಾಡಿಸ್ತಾ ಇದ್ದೇನೆ. ಇದರಲ್ಲಿ ಇದು ಬಹಿರಂಗವಾಗಿ ಅಂದರೆ ಜನರ ಗಮನಕ್ಕೆ ತಂದು ಜಾಗೃತಿ ಮೂಡಿಸಿ ಪರಿಸರ ಉಳಿಸಲಿಕ್ಕೆ ಮತ್ತು ಪ್ರಕೃತಿ ಉಳಿಸಲಿಕ್ಕೆ ಇರುವಂಥ ಒಂದೇ ಒಂದು ಭೂಮಿ, ಆ ಭೂಮಿ ಮುಂದಿನ ಪೀಳಿಗೆಗೆ ಒಂದು ಉತ್ತಮ ರೀತಿಯಲ್ಲಿ ಅದನ್ನು ಆರೋಗ್ಯಕರವಾದಂಥ ಸ್ಥಿತಿಯಲ್ಲಿ ನಾವು ಹಸ್ತಾಂತರ ಮಾಡಬೇಕು ಅಂತ ಹೇಳಿದರೆ ಮುಂದಿನ ಪೀಳಿಗೆಯನ್ನು ಮಕ್ಕಳು ಪ್ರತಿಯೊಬ್ಬರು ಸ್ವಚ್ಛತೆ ಕಾಪಾಡಬೇಕು, ಪರಿಸರ ಬಗ್ಗೆ ಜಾಗೃತಿ ಮೂಡಿಸಿಕೊಂಡು ಇವತ್ತು ಮರ ಗಿಡ ಪ್ರತಿಯೊಬ್ಬರು ಬೆಳೆಸಬೇಕು, ಸಂರಕ್ಷಣೆ ಮಾಡಬೇಕು, ಏಕಬಳಕೆ ಪ್ಲಾಸ್ಟಿಕ್ ತ್ಯಾಜ್ಯ ಏನಿದೆ ನಿರ್ಮೂಲನೆ ಮಾಡಬೇಕು. ಇವೆಲ್ಲವೂ ಮಾಡುವುದರಿಂದ ಇವತ್ತು ಮುಂದಿನ ದಿನಮಾನಗಳಲ್ಲಿ ಪ್ರಕೃತಿ ಪರಿಸರ ಉಳಿಸಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥ ಒಂದು ವಿನಂತಿಯನ್ನು ತಮ್ಮ ಮಾಧ್ಯಮದ ಮುಖಾಂತರ ಇಡೀ ರಾಜ್ಯದ ಜನರಿಗೆ ನಾನು ಹೇಳಲಿಕ್ಕೆ ಬಯಸ್ತೇನೆ. ಸರ್, ಅರಣ್ಯ ಸಂಪದ